ಹಾಯ್ ವೆಲ್ಕಮ್ ಟು ಎನ್ ಕೆ ಟಿ ಸಿರೀಸ್. ಯಾರಿದು ಹೊಸ ವಾಯ್ಸ್ ಬರ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಪರಿಚಯ ನಾನೇ ಮಾಡ್ಕೊಳ್ತೀನಿ. ನಾನು ಕಿರಣ್ ಕುಮಾರ್ ಅಂತ. ನನ್ನ ವೀಡಿಯೋಸ್ನ ನೋಡಿರ್ತೀರಾ. ನನ್ನ ವೈಫ್ ವ್ಲಾಗ್ಸೆಲ್ಲ ಹಾಕಿರ್ತಾಳೆ ಅವಾಗವಾಗ ನಾನು ಕ್ಯಾಂಡಿಡ್ ವೀಡಿಯೋಸ್ ಎಲ್ಲ. ನಾನೇ ಹೇಳಿದೆ ನಾನೊಂದು ವೀಡಿಯೋ ಮಾಡ್ತೀನಿ, ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ ವೀಡಿಯೋ ಇದು. ಸೊ ಇಂದಿನ ಪಯಣ ನಮ್ಮದು ಬಂದುಬಿಟ್ಟು ಬ್ಯಾಂಗ್ಳೂರ್ ಅಕ್ವೇರಿಯಂ ಪ್ರೈವೇಟ್ ಲಿಮಿಟೆಡ್, ಕಬ್ಬನ್ ಪಾರ್ಕ್ ಹತ್ರ ಲೊಕೇಟೆಡ್ ಆಗಿರೋದು. ಸೊ ಒನ್ ಥಿಂಗ್, ಇಲ್ಲಿ ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಅವನ ಜೊತೆ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೆ ನೋಡೋಕ್ಕೆ. ಬಿಕಾಸ್ ನಾನು ಪ್ರಾಣಿ ಫಿಶಸ್ ಅಂತಂದರೆ ನನಗೆ ತುಂಬ ಇಷ್ಟ. ಮುಂಚೆ ನಾನು ಅಕ್ವೇರಿಯಮ್ಸ್ ಆಗಲಿ ಫಿಶಸ್ ಆಗಲಿ ನಾನು ತುಂಬ ಸಾಕ್ತಿದ್ದೆ. ಅಲ್ಲಿಂದ ಹೊರಟ್ವಿ, ಅಲಿಗೇಟರ್ಸ್ ನೋಡಿದ್ವಿ, ಪ್ಯಾರೆಟ್ ಫಿಶಸ್ ನೋಡಿದ್ವಿ, ಏಂಜಲ್ ಫಿಶಸ್ ನೋಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು. ಮೀನ್ಸ್ ಆಲ್ಮೋಸ್ಟ್ ನಮ್ಮ ನಾಲೆಜಲ್ಲಿ ಏನೇನಿತ್ತು ಫಿಶಸ್ ಮತ್ತು ಏನು ನಾವು ನೋಡ್ತಿದ್ವಿ ಆ ಫಿಶಸ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ. ಇನ್ನೊಂದು ಅಕ್ವೇರಿಯಂ ಸೆಟಪ್ಸ್ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಹೈಜೀನ್ ಕೂಡ ತುಂಬ ಇದೆ. ಅಲ್ಲಿಂದ ಹೊರಟ್ವಿ. ಆಮೇಲೆ ಇನ್ನೊಂದು ಹೇಳಬೇಕು ಹೈಲೈಟ್ ಅಂತಂದರೆ ಪಾಂಡ್ ಬಂದರೆ ನಮಗೆ ಕೋಯಿ ಫಿಶಸ್ ಸಿಗುತ್ತೆ. ಆ ಫಿಶಸ್ನ ನೋಡೋಕ್ಕೆ ನನ್ನ ಮಗ ಅಂತೂ ತುಂಬ ಖುಷಿಯಿಂದ ನೋಡ್ದ, ಆಟ ಆಡ್ದ, ಕಿರ್ಚಾಡ್ದ. ಹಾಗೆ ಒಂದೆರಡು ಕ್ಲಿಪ್ಸ್ ತೊಗೊಂಡ್ವಿ, ಮೀನ್ಸ್ ಫಿಶಸ್ದು ತೊಗೊಂಡ್ವಿ, ನನ್ನ ಮಗಂದು ತೊಗೊಂಡ್ವಿ. ನನ್ನ ಮಗ ಅಲ್ಲಿಂದ ಬರೋಕ್ಕೆ ಇದು ಮಾಡ್ತಿರ್ಲಿಲ್ಲ, ಗಟ್ಟಿಗೆ ಹಿಡ್ಕೊಂಬಿಟ್ಟಿದ್ದ ರಾಡ್ನ. ಒಂದು ಕಾಲು ಆ ಕಡೆ ಕೂಡ ಹಾಕ್ತಾ ಇದ್ದ, ಬಿಟ್ಬಿಟ್ಟಿದ್ರೆ ಹೋಗ್ಬಿಡ್ತಿದ್ನೇನೋ, ಹೋಗಿ ಅದರಲ್ಲಿ ಆಟ ಆಡಿಸೋ ಅನ್ನೋ ರೇಂಜಲ್ಲಿ ಅವನು ಆಟ ಆಡ್ತಿದ್ದ. ಮೀನ್ಸ್ ಅಲ್ಲಿಂದ ಹೊರಟ್ವಿ ಅಗೇನ್ ಎಲ್ಲ ನೋಡಿಕೊಂಡು. ಇಲ್ಲಿ ಬಂದುಬಿಟ್ಟು ಇದು 2 ಫ್ಲೋರ್ಸ್. ನಾನು ಆಗಲೇ ಮೆನ್ಷನ್ ಮಾಡೋಂಗೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇದೆ. ಇಲ್ಲಿ ಅಗೇನ್ ನಾವು ಮತ್ತೆ ಫಸ್ಟ್ ಫ್ಲೋರ್ಗೆ ಹೊರಟ್ವಿ. ಇಲ್ಲಿಂದ ಫಸ್ಟ್ ಫ್ಲೋರಲ್ಲಿ ಸೇಮ್ ಕೆಳಗಡೆ ಏನು ಫಿಶಸ್ ಇದೆಯೋ ಅದೇ ರಿಪೀಟ್ ಮಾಡಿದ. ಡಿಸ್ಕಸ್ ಫಿಶ್ ನೋಡಿ ತುಂಬ ಖುಷಿ ಆಯಿತು. ಇಲ್ಲ, ನಾನು ನಾರ್ಮಲಾಗಿ ಅಕ್ವೇರಿಯಂ ಶಾಪ್ಸಲ್ಲಿ ನೋಡ್ತಿದ್ವಿ, ಬಟ್ ಇಲ್ಲಿ ಏನೋ ಒಂಥರ ಸೆಟಪ್ಲೇ ಚೆನ್ನಾಗಿತ್ತಲ್ಲ, ನೋಡ್ಕೊಂಡ್ವಿ. ಈ ಫಿಶ್ ಬಗ್ಗೆ ಅಂತೂ ಹೇಳಲೇಬೇಕು. ಸಾರಿ, ಹೆಸ್ರು ಗೊತ್ತಿಲ್ಲ, ಬಟ್ ತುಂಬ ಆ್ಯಕ್ಟಿವ್ ಆಗಿತ್ತು. ನೋಡಿದ್ರೇ ನಮಗೆ ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿಂದ ಇನ್ನೊಂದು 2-3 ಅಕ್ವೇರಿಯಮ್ಸ್ ಪೆಂಡಿಂಗ್ ಇತ್ತು ಕೆಳಗಡೆ ನೋಡಿಕೊಂಡು ಇನ್ನೇನು ನಾವು ಮೇಲೆ ಹೋಗಬೇಕಿತ್ತು. ಬಿಕಾಸ್ ಮೇಲೆ ಇನ್ನೊಂದು ಫ್ಲೋರ್ ಇದೆ ಅಂತ ಹೇಳಿದರು. ಮೀನ್ಸ್ ಫಸ್ಟ್ ಫ್ಲೋರಲ್ಲಿ ಮೀನ್ಸ್ ಸೇಮ್ ರಿಪೀಟೆಡ್ ಫಿಶಸ್ ಇದೆ, ಬಿಟ್ ಡಿಫ್ರೆಂಟ್ ಸೆಟಪ್ಸ್ ಆಫ್ ಅಕ್ವೇರಿಯಮ್ಸ್ ಇದೆ. ನೋಡಿ, ಇದು ಜೆಲ್ಲಿ ಫಿಶಸ್ ಇತ್ತು, ಕ್ರ್ಯಾಬ್ಸ್ ಇತ್ತು. ಕ್ರ್ಯಾಬ್ ಕೂಡ ಚೆನ್ನಾಗಿ ಸೆಟಪ್ ಮಾಡಿದರು. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟಾಗಿ ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಕ್ವೇರಿಯಮ್ಸ್ಗೂ. ಅಲ್ಲಿ ನೋಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಇಲ್ಲಿ ಹಾಕಿಲ್ಲ ನಾವು ಫೋಟೋಸ್. ತುಂಬ ಚೆನ್ನಾಗಿ ಬಂದವು ಮೇಲೆ ಫೋಟೋಸ್ ತಗೊಂಡು. ಇನ್ನೇನು ನಮಗೂ ಟೈಮ್ ಆಗಿತ್ತು, ಬಿಕಾಸ್ ಹೊರಟಿದ್ದೆ ನಾವು ತುಂಬ ಲೇಟಾಗಿ ಹೊರಟಿದ್ವಿ ಮನೆಯಿಂದ, ಕುದುರೆ ರೈಡ್ ಎಲ್ಲ ಮಾಡೋಣ ಅಂತ. ಬಟ್ ಟೈಮ್ ಆಗಿದ್ದರಿಂದ ನಮಗೆ ಹಾರ್ಸ್ ರೈಡಿಂಗ್ ಎಲ್ಲ ಸಿಗಲಿಲ್ಲ. ಫಿಶಸ್ದೇ ಮುಗಿಸ್ಕೊಂಡು ನಮ್ಮ ಪಾಪುದು ಒಂದು ಸ್ವಲ್ಪ ಫೋಟೋಸ್ ತಗೊಂಡು, ಫೋಟೋಶೂಟ್ಗೆ ಎಕ್ಸಿಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಹೋಗ್ತಾ ನಮಗೆ ಚೆನ್ನಾಗಿದೆ. ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹೋಗಿ ನಾವು ಹಂಗೂ ಟ್ರೈ ಮಾಡಿದ್ವಿ, ಸಿಗುತ್ತಾ ಹಾರ್ಸ್ ರೈಡಿಂಗ್ ಅಂತ. ಸಿಗಲಿಲ್ಲ. ಹತ್ತಿರದಲ್ಲೇ ವಿಧಾನಸೌಧ ಇದೆ. ವಿಧಾನಸೌಧ ಹೆಂಗೆ ನೋಡದೆ ಬರೋಕ್ಕಾಗುತ್ತೆ? ನವೆಂಬರ್ 1 ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇರೋ ಪ್ರಯುಕ್ತ ಚೆನ್ನಾಗಿ ವಿಧಾನಸೌಧಗೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನಮ್ಮ ವೈಫಿಗೆ ತೋರಿಸ್ಕೊಂಡು ಪಾಪುಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಪಾಪುಗೆ ಅರ್ಥ ಆಗಲ್ಲ, ಬಟ್ ತೋರಿಸಿದೆ. ಬಟ್ ಅಲ್ಲಿಂದ ಅಗೇನ್ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.